ಅಯೋಧ್ಯೆಯಲ್ಲಿ ಇವತ್ತು ಹಲವು ವಿಧಿವಿಧಾನ ಕಾರ್ಯಗಳು ನೆರವೇರ್ತಾ ಇದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 3 ದಿನ ಬಾಕಿ ಉಳಿದಿರುವಂಥದ್ದು. ಅದಕ್ಕೂ ಮುನ್ನ ದಿನ ಏನೆಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ಅವೆಲ್ಲವೂ ಕೂಡ ಈಗ ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಹಲವು ವಿಧಿವಿಧಾನ ಕಾರ್ಯ ನಡೀತಾ ಇದೆ. ಅಗ್ನಿ ಮಂಥನ, ನವಗ್ರಹ ಹೋಮ, ವಿಷ್ಣು ಮಂಥನಗಳಿಂದ ಹವನ ನಡೀತಾ ಇದೆ. ರಾಮ ಮಂದಿರದ ಅರ್ಚಕರ ಮುಖ್ಯಸ್ಥ ಶಂಕರ್ ಅವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೆಲ್ಲ ಧಾರ್ಮಿಕ ಕೈಂಕರ್ಯಗಳನ್ನು ಅಲ್ಲಿ ಮಾಡಲಾಗುತ್ತೆ ಅನ್ನೋದರ ಬಗ್ಗೆ. ರಾಮ ಮಂದಿರದಲ್ಲಿ ಪುರುಷ ಸೂಕ್ತ, ಸ್ತ್ರೀ ಸೂಕ್ತಗಳಿಂದ ಹವನ ನಡೀತಾ ಇದೆ. ದ್ವಾದಶಾಕ್ಷರ ಮಂತ್ರ, ಹವನ, ರಾಮತಾರಕ ಹೋಮ, ಗರ್ಭಗುಡಿಯ ಒಳಗೆ ವಿಗ್ರಹದ ಅಂಕುರಾರ್ಪಣೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ದಿವಸ ನಮ್ಮ ಜೊತೆಗೆ ಶಂಕರ್ ಅಂತಕ್ಕಂಥವ್ರು ಇದ್ದಾರೆ. ನಮ್ಮ ಬೆಂಗಳೂರಿನವರೇ. ಸುಮಾರು ತಿಂಗಳುಗಳ ಕಾಲದಿಂದ ಇಲ್ಲೇ ಇದ್ದು ಗರ್ಭಗುಡಿ ಏನು ನಿರ್ಮಾಣವಾಗಿದೆ ಅದರ ನಾವೇನು ಬೇಸ್ಮೆಂಟ್ ಅಂತೀವೋ ಅದರ ತಯಾರಿ ಹಾಗೂ ಪೂಜಾ ಕೈಂಕರ್ಯಗಳು ಎರಡನ್ನೂ ಅವರ ಒಂದು ಏನು ಜವಾಬ್ದಾರಿಯನ್ನಾಗಿ ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಎಷ್ಟು ದಿವಸಗಳಿಂದ ಈ ಕೆಲಸಗಳು ನಡೀತಾ ಇದೆ ಮತ್ತು ಈ ಪ್ರಧಾನವಾಗಿ ಈ ದಿವಸ ಮಾಡ್ತಕ್ಕಂಥ ಕೈಂಕರ್ಯ? ನಾನು ಸುಮಾರು ಒಂದು 2 ವರ್ಷದಿಂದ ಇಲ್ಲಿ ಇದ್ದೀನಿ. ನನ್ನ ಶ್ರೀ ಹನುಮಾನ ಗ್ರಾನೈಟ್ಸ್ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿ ಅದನ್ನು ರೆಪ್ರೆಸೆಂಟ್ ಮಾಡಿಬಿಟ್ಟು ಮಾಡ್ತೇನೆ. ಅಲ್ಲಿ ಮ್ಯಾನೇಜರ್ ಆಗಿದ್ದೀನಿ. ಸೊ ಅಲ್ಲಿ ನಮ್ಮ ಒಂದು ಬೇಸ್ಮೆಂಟ್ ಇದೆಲ್ಲ ಪ್ಲಿಂತ್ ಅಂತ ಹೇಳ್ತೀವಿ, ಅದಕ್ಕೇನು ಗ್ರಾನೈಟ್ ಅದೆಲ್ಲ ಯೂಸ್ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಕಂಪ್ನಿಯಿಂದಲೇ ಸಪ್ಲೈ ಆಗಿದೆ. ಇಲ್ಲಿಂದ ಸುಮಾರು 11,000 ಕಲ್ಲದು ಯೂಸ್ ಮಾಡಿದೆ. ನನ್ನ ಒಂದು ಏನೋ ತಂದೆ ತಾಯಿ ಮಾಡಿದ ಪುಣ್ಯ, ಶೃಂಗೇರಿ ಜಗದ್ಗುರುಗಳ ಅನುಗ್ರಹ ಇಲ್ಲೆಲ್ಲ ಎಂಥದ್ದು ಎಲ್ಲೆಲ್ಲ ನಮ್ಮ ಸಮಸ್ತ ಕುಟುಂಬದ ಎಲ್ಲರಿದ್ದು ದೊಡ್ಡವರೆಲ್ಲ ಅನುಗ್ರಹ ಅಂತ ಕಾಣುತ್ತೆ ನನಗೆ. ಅದೊಂದಲ್ದಿರ ಇಂಜಿನಿಯರಿಂಗ್ ಭಾಗ ಅದಾದರೆ ಇನ್ನೊಂದು ರೀತಿ ಇಲ್ಲಿ ನನಗೆ ಪೂಜಾ ಕೈಂಕರ್ಯದಲ್ಲೂ ಆ ವ್ಯವಸ್ಥೆ ಎಲ್ಲ ಮಾಡೋಕ್ಕೆ ಅಂತ ಸ್ವಲ್ಪ ಅವಕಾಶ ಕೊಟ್ಟೇನೆ. ರಾಮ ಕರ್ಸ್ಕೊಂಡಿದ್ದೇನೆ, ಹನುಮಂತ ಕರ್ಸ್ಕೊಂಡಿದ್ದೇನೆ ಇದರಲ್ಲಿ. ಅದರ ನನ್ನ ಸೌಭಾಗ್ಯನೇ ಅಂತ ಕಾಣುತ್ತೆ. ಅದಕ್ಕೆ ಸ್ಕೈಸ್ ದಿ ಲಿಮಿಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಆನಂದ ಆಗಿದೆ. ಆ್ಯಕ್ಚುಲಾಗಿ ಬಹಳ ಬಹಳ ಇದಾಗುತ್ತೆ. ಏನಪ್ಪ ರಾಮ ಇಷ್ಟೊಂದು ಇದು ಕೊಟ್ಟಿಯಾ, ಇಲ್ಲ ಅನುಗ್ರಹ ಮಾಡಿದ್ಯಲ್ಲ. ಬರೀ ಒಂದು ಏನೋ ಒಂದು ಯಾವತ್ತೋ ಒಂದು ಸ್ವಲ್ಪ ಒಂದು ಇಂಚು ಒಂದು ಸ್ವಲ್ಪ ಕಸ ಗುಡಿಸಿದ್ರು ಸಾಕು ಅಂತ ಅನ್ಕೊಂತು. ಬರೀ ಈ ರೀತಿಯೆಲ್ಲ ಕೊಟ್ಟೇನೆ ಹೇಳಲ್ಲ, ಗುರುವನುಗ್ರಹ, ಪೂರ್ಣಾನುಗ್ರಹ. ಈ ಪ್ರಧಾನವಾಗಿ ಈ ದಿವಸ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಏನು ಯಾವ ಅರ್ಚಕ ವೃಂದ ಇದೆ, ಏನೇನು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಈ ದಿವಸದ ಮಟ್ಟಿಗೆ? ನಿನ್ನೆಲ್ಲ ಮಂಡಪ ಪೂಜೆ ಎಲ್ಲ ಆಯಿತು. ಇದರಲ್ಲಿ ಇವತ್ತು ಗಣಪತಿ ಪೂಜೆ ನಡೆಯುತ್ತೆ. ಗಣಪತಿ ಪೂಜೆ ಮತ್ತು ನಿಮಗೆ ಅಗ್ನಿಮಂಥನ ಆಗುತ್ತೆ. ಅದು ಇಂಪಾರ್ಟೆಂಟ್ ಇದೆ ಇರೋದ್ರಲ್ಲಿಂತ. ನಂತರ ವಾಸ್ತು ಪೂಜೆ ಅದು ಉಂಟು ಇದರಲ್ಲಿ, ಗೃಹ ಪೂಜೆ ಉಂಟು ಇದರಲ್ಲಿ. ನಂತರ ಅಧಿವಾಸಗಳು ಕೆಲವು ಇವತ್ತು ಪ್ರಾರಂಭ ಆಗುತ್ತೆ. ಸಂಜೆ ಹೊತ್ತು ರಾತ್ರಿ ಆರತಿ ಅದು ಉಂಟು ಇದರಲ್ಲಿ. ಇದು ವಿಶೇಷವಾಗಿ ಈ ದಿವಸದ ಸ್ಥೂಲವಾದ ಒಂದು ನೋಟ. ಇದರ ಮತ್ತಷ್ಟು ಸೂಕ್ಷ್ಮ ವಿಚಾರಗಳನ್ನು ನಾನು ಅನಂತರದಲ್ಲಿ ತಮ್ಮ ಹತ್ರ ಹಂಚಿಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.